ವಾಣಿಶ್ರೀ ಅವರೇ ನಮಸ್ಕಾರ. ನಮಸ್ತೆ. ಸ್ವಸ್ಥ ಜೀವನಕ್ಕೆ ಪೂರಕವಾದಂತಹ ಒಂದು ಜೀವನ ಶೈಲಿ ಹೇಗಿರಬೇಕು, ಅದರಲ್ಲಿ ಒಂದು ಯೋಗದ ಮಹತ್ವ ಏನು? ಯೋಗ ಅಂದ್ರೇನೆ ಒಂದು ಜೀವನ ಶೈಲಿ ಅಂತ ಹೇಳಿ ನನ್ನ ಒಂದು ನಂಬಿಕೆ. ಯೋಗ ಅಂದ್ರೆ ಕೂಡ್ಸೋದು ಅಂತ ಹೇಳಿ ಅರ್ಥ, ಜೋಡಿಸೋದು ಅಂತ ಹೇಳಿ ಅರ್ಥ. ಇಲ್ಲಿ ನಾವು ನಮ್ಮ ಜೀವನ ಶೈಲಿಯಲ್ಲಿ ಆಕ್ಚುಲಿ ಕೂಡ್ಸಲ್ಲ, ಕಳಿಯೋದು ಜಾಸ್ತಿ. ಯೋಗದ ದೃಷ್ಟಿಕೋನದಿಂದ ಜೀವನವನ್ನ ನೋಡಿದಾಗ ನಾವು ಕೂಡಿಸ್ತಾ ಹೋಗ್ತೀವಿ. ಈಗ ಬೆಳಿಗ್ಗೆ ಇದ್ದಾಗಿಂದ ರಾತ್ರಿ ಮಲ್ಗೋವರೆಗಿನ ಒಂದು ಜೀವನ ಶೈಲಿಯಲ್ಲಿ ಪ್ರತಿಯೊಂದನ್ನು ಕೂಡಿಸ್ತಾ ಹೋದಾಗ ಅಲ್ಲಿ ಯೋಗ ಕಾಣಿಸುತ್ತೆ ಅಂತ ನನ್ನ ಒಂದು ನಂಬಿಕೆ. ಅದೇ ಬೆಳಿಗ್ಗೆ ನಾವು ಎದ್ದೇಳ್ತೀವಿ, ಅಲ್ಲಿ ಒಂದಷ್ಟು ಆಸನಗಳಿರುತ್ತೆ. ಆಮೇಲೆ ಅಡಿಗೆ ಮಾಡ್ತೀವಿ, ಅಲ್ಲಿ ಒಂದಷ್ಟು ಆಸನಗಳಿರುತ್ತೆ. ಅಲ್ಲಿ ಆಸನಗಳು ಅಂದ್ರೆ ಈಗ ಶರೀರವನ್ನ, ಮನಸ್ಸನ್ನ ಮತ್ತೆ ಉಸಿರನ್ನ ಜೋಡಿಸೋದು ಅಂತ ಹೇಳಿ ನಮ್ಮ ನಂಬಿಕೆ. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಪ್ರತಿದಿನವೂ ನಮ್ದು ಯೋಗ ಜೀವನವೇ ಆಗಿರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸರ್. ಜೀವನ ಶೈಲಿಯನ್ನೇ ಯೋಗವಾಗಿ ಪರಿವರ್ತನೆ ಮಾಡುವುದು ಹೇಗೆ, ಅಥವಾ ಪ್ರತ್ಯೇಕವಾಗಿ ಯೋಗಾಸನ ಮಾಡಬೇಕಾ? ಪ್ರತ್ಯೇಕವಾಗಿ ಕೂಡ ಮಾಡ್ಬೇಕಾಗತ್ತೆ, ಮಾಡಬಾರ್ದು ಅಂತ ಏನಲ್ಲ. ಬಟ್ ನಾವು ಮಾಡುವಂತಹ ಕೆಲಸವನ್ನ ಸರಿಯಾಗಿ ಮನಸ್ಸು ಕೊಟ್ಟು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಉಸಿರಾಟ ಹೇಗಿದೆ, ಮನಸ್ಸು ಹೇಗಿದೆ ಅಂತ ಹೇಳಿ ನಾವು ನೋಡ್ತಾ ನೋಡ್ತಾ ಮಾಡ್ತಾ ಹೋದ್ರೆ ಅದೇ ಯೋಗ ಆಗುತ್ತೆ. ಜೊತೆಗೆ ಒಂದಷ್ಟು ನಮ್ಮ ಸಮಸ್ಯೆಗಳಿಗೆ ಏನಾದ್ರೂ ಒಂದಷ್ಟು ಪರಿಹಾರಕ್ಕೆ ಅಂತ ಹೇಳಿ ನಾವು ಮಾಡ್ಕೊಳ್ಬೇಕಾಗತ್ತೆ ಆಸನಗಳನ್ನು, ಪ್ರಾಣಾಯಾಮಗಳನ್ನ, ಈ ತರ. ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ. ಯೋಗಾಸನ ಕ್ಷೇತ್ರಕ್ಕೆ ನೀವು ಹೇಗೆ ಬಂದ್ರಿ? ಪ್ರಾರಂಭದಲ್ಲಿ ಸುಮ್ಮನೆ ಒಂದಷ್ಟು ಆಸನಗಳನ್ನ ಶಾಲಾ ಮಟ್ಟದಲ್ಲಿ ಹೇಳ್ಕೊಡ್ತಿದ್ರು ನಮ್ಗೆ, ಶ್ರೀ ನಾರಾಯಣ್ ಶೇರುಗಾರ್ ಅಂತ ಹೇಳಿ. ಅಲ್ಲಿ ಒಂದಷ್ಟು ಆಸನಗಳನ್ನ ಹಾಗೆ ಮಾಡ್ತಾ ಇದ್ವಿ. ನಂತರ ಸ್ವಲ್ಪ ಯೋಗದಲ್ಲಿ ಆಸಕ್ತಿ ಬಂತು, ಏನು ಎತ್ತ ಹೇಗೆ ಕಲಿಬೇಕು ಅಂತ ಹೇಳಿ. ಆಗ ಶ್ರೀಮತಿ ಶ್ಯಾಮಲಾ ಹೆಗಡೆ ಅವ್ರ ಹತ್ರ ಒಂದ್ ಸ್ವಲ್ಪ ದಿನ ಅಭ್ಯಾಸ ಮಾಡಿದೆ. ಹಾಗೆ ನಂತರದಲ್ಲಿ ಇದನ್ನ ಹೇಗೆ ಚಿಕಿತ್ಸೆಗೆ ಅಳವಡಿಸ್ಕೊಳ್ಬಹುದು, ಅಥವಾ ನಮ್ಗೇನಾದ್ರೂ ಆರಾಮಿಲ್ದೆ ಹೋದಾಗ ಯೋಗವನ್ನ ಹೇಗೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬಹುದು, ಪಡ್ಕೊಳ್ಬಹುದು ಅದರ ಉಪಯೋಗವನ್ನ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾಗ ಶಿರವಳ್ಳಿ ರಾಮಕೃಷ್ಣ ಭಟ್ ಅಂತ ಹೇಳಿ ಅವರು ಅದರ ಯೋಗದ ಬಗ್ಗೆ ಒಂದಷ್ಟು ನನಗೆ ಮಾಹಿತಿಯನ್ನ ಕೊಟ್ರು. ಚಿಕಿತ್ಸಾತ್ಮಕವಾಗಿ ಹೇಗೆ ಅಳವಡಿಸ್ಕೊಳ್ಬೇಕು ಯೋಗವನ್ನ ಅಂತ ಹೇಳಿ ಅವರು ನನಗೆ ಮಾರ್ಗದರ್ಶನವನ್ನ ಕೊಟ್ರು. ಹಾಗೆ ಅದೇ ರೀತಿ ಈ ಒಂದು ಯೋಗ ಸಲಕರಣೆಗಳನ್ನ ಉಪಯೋಗಿಸಿ ಹೇಗೆ ಯೋಗ ಮಾಡೋದು, ಹೇಗೆ ಅದು ಚಿಕಿತ್ಸೆಗೆ ಫಲಕಾರಿಯಾಗುತ್ತೆ ಅಂತ ಹೇಳಿ ನನಗೆ ಪುತ್ತೂರಿನ ಒಂದು ಶ್ರೀ ಕರುಣಾಕರ ಉಪಾಧ್ಯಾಯ ಅವರಲ್ಲಿ ಓಂಕಾರ ಯೋಗ ಮಂದಿರದಲ್ಲಿ ನಾನು 1 ತಿಂಗಳದ ಒಂದು ಅಭ್ಯಾಸವನ್ನ ಮಾಡಿ ಬಂದೆ. ಹಾಗೆ ಪ್ರಸ್ತುತ ಈಗ ಯೋಗ ಸಲಕರಣೆಯನ್ನ ಉಪಯೋಗಿಸಿ ಹೇಗೆ ಚಿಕಿತ್ಸೆ ಮಾಡೋದು, ಹೇಗೆ ಅಭ್ಯಾಸ ಮಾಡೋದು ಅಂತ ಹೇಳಿ ಶ್ರೀಯುತ ವಿಶ್ವನಾಥ ಹರೀಶಿ ಅವರಲ್ಲಿ ನನ್ನ ಅಭ್ಯಾಸ ಮುಂದುವರೆದಿದೆ. ಚಿಕಿತ್ಸೆಯಾಗಿ ಯೋಗವನ್ನ ಅಭ್ಯಾಸ ಮಾಡುವಂತಹದ್ದು ಮತ್ತು ರೋಗ ಬಾರದ ಹಾಗೆ ನಿರೋಗಿಯಾಗಿ ಇರುವುದಕ್ಕೆ ಯೋಗಾಸನವನ್ನ ಮಾಡುವಂತಹದ್ದು ಏನು ವ್ಯತ್ಯಾಸ? ಚಿಕಿತ್ಸೆಗಾಗಿ ಯೋಗವನ್ನ ಅಭ್ಯಾಸ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ಈಗ ಯಾವ ಒಂದು ರೋಗ ಇದೆ, ಅದಕ್ಕೆ ಪೂರಕವಾಗಿ ನಾವು ಅದನ್ನ ಜೋಡಿಸ್ತಾ ಹೋಗ್ತೀವಿ ಆಸನಗಳನ್ನ. ಅದೇ ಆರೋಗ್ಯಕ್ಕಾಗಿ, ಆರೋಗ್ಯವಂತ ವ್ಯಕ್ತಿ ಕೂಡ ಇಲ್ಲಿ ಅಭ್ಯಾಸ ಮಾಡ್ತಾನೆ. ಅವನಿಗೆ ಒಂದಷ್ಟು ಅಂದ್ರೆ ಆರೋಗ್ಯವಂತ ವ್ಯಕ್ತಿಗೆ ಏನ್ ಬೇಕು, ಪ್ರತಿದಿನ ಅವನು ಯಾವ್ಯಾವ ತರದ ಒಂದು ಆಸನಗಳನ್ನ, ಭಂಗಿಗಳನ್ನ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ಕೆಲವಷ್ಟು ಆಸನಗಳನ್ನ ಆ ತರ ಜೋಡಿಸ್ತಾ ಹೋಗ್ತೀವಿ. ಈಗ ಆಸನದಲ್ಲಿ ನಾವು ಹೇಳೋದಾದ್ರೆ ಆಸನವನ್ನ ಪ್ರಧಾನವಾಗಿ ಇಟ್ಕೊಂಡಾಗ ಶರೀರವನ್ನ ಮುಂದೆ ಬಾಗಿಸೋದು, ಹಿಂದೆ ಬಾಗಿಸೋದು, ತಿರುಚೋದು, ಈ ತರದ್ದೆಲ್ಲ ಇರುತ್ತೆ. ಹೀಗಾದಾಗ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಇದರಿಂದ ಆರೋಗ್ಯ ತಾನೇ ಸುಧಾರಿಸ್ತಾ ಬರುತ್ತೆ. ಅಲ್ಲಿ ಯಾವುದೇ ರೀತಿ ಒಂದು ಕೊರತೆ ಕಾಣಿಸಲ್ಲ. ಉಸಿರಾಟ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೀಗೆ ಯೋಗವನ್ನ ನಾವು ಆರೋಗ್ಯವಂತ ವ್ಯಕ್ತಿ ಕೂಡ ಮಾಡಬಹುದು, ಚಿಕಿತ್ಸಾತ್ಮಕವಾಗಿ ಕೂಡ ನಾವು ಯೋಗವನ್ನ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು. ಸಾಮಾನ್ಯವಾಗಿ ಯೋಗಾಸನ ಅಥವಾ ಇಂಥ ಒಂದು ವ್ಯಾಯಾಮವನ್ನು ಮಾಡಬೇಕು ಅಂದಾಗ 50-60 ವರ್ಷದ ನಂತರ ಯೋಚನೆ ಮಾಡಿದ್ರೆ ಸಾಕು ಅಂತ ಹೇಳುವಂತಹ ಯುವಜನರು ಇದ್ದಾರೆ. ಈಗ ಬಿಸಿ ಇದ್ದೀವಿ, ಈಗ ಸಮಯ ಇಲ್ಲ ಅಂತ ಹೇಳಿ. ಇದು ನಿಜವಾ ಅಥವಾ ಸತ್ಯಕ್ಕೆ ದೂರವಾದ ಮಾತಾ? ಇದು ಸತ್ಯಕ್ಕೆ ದೂರವಾದ ಮಾತು ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಯೋಗ ಅನ್ನೋದು ಯಾವುದೇ ಒಂದು ವಯೋಮಿತಿಗೆ ಅಂದ್ರೆ ಒಳಪಟ್ಟಿಲ್ಲ. ಇದೇ ತರ ವ್ಯಕ್ತಿ ಇದೇ ಏಜಿಗೆ ಮಾಡ್ಬೇಕು, ಇಂತಿಷ್ಟೇ ಏಜ್ ಆದ್ಮೇಲೆ ಯೋಗ ಪ್ರಾರಂಭ ಮಾಡ್ಬೇಕು ಅನ್ನೋದು ಯಾವುದೇ ರೀತಿ ಇಲ್ಲ. ಈಗ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ನಾವು ಯೋಗವನ್ನ ಅಭ್ಯಾಸ ಮಾಡ್ಲೇಬೇಕು ಅಂತ ಹೇಳ್ತೀವಿ, ಮಾಡಬಹುದು. ಮತ್ತೆ ಸ್ವಲ್ಪ ಪ್ರಾರಂಭಿಕ ಹಂತವನ್ನ ಹೇಳಿ. ಈಗ ಯೋಗಾಸನವನ್ನ ಪ್ರಾರಂಭ ಮಾಡಬೇಕಿದ್ರೆ ಯಾವ ರೀತಿ ಒಂದು ಪೂರ್ವ ಸಿದ್ಧತೆಗಳು ಬೇಕಾಗ್ತದೆ, ಸೂಕ್ತವಾದಂತಹ ಒಂದು ಸಮಯ, ಒಟ್ಟು ಅವಧಿ, ಈ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಯೋಗಾಭ್ಯಾಸಕ್ಕೆ ಹೊಸಬ್ರು ಅಂತ ಇದ್ದಾಗ ಫಸ್ಟ್ ಅವರಿಗೆ ಯಾವುದೇ ರೀತಿ ಒಂದು ಯೋಗದ ಬಗ್ಗೆ ಒಂದು ಅರಿವಿರೋದಿಲ್ಲ. ಅವಾಗ ಅವರಿಗೆ ಒಂದ್ ಸ್ವಲ್ಪ ಹೇಳ್ಬೇಕಾಗ್ತದೆ ಯಾವ ಸಮಯದಲ್ಲಿ ಮಾಡ್ಬೇಕು, ಯೋಗ ಅಂದ್ರೆ ಏನು ಅಂತದ್ದೆಲ್ಲ ಪರಿಚಯಿಸ್ಕೊಂಡು
ಅವರು ಮಾನಸಿಕವಾಗಿ ಮೊದಲು ಸಿದ್ಧ ಆಗ್ಬೇಕು. ದೈಹಿಕವಾಗಿ ಆಮೇಲೆ ಆಸನಗಳನ್ನ ಅಥವಾ ಪ್ರಾಣಾಯಾಮವನ್ನ ಮಾಡ್ತಾ ಮಾಡ್ತಾ ಅವರಿಗೆ ಯೋಗದ ಬಗ್ಗೆ ಒಂದು ಅರಿವು ಮೂಡ್ತಾ ಹೋಗುತ್ತೆ. ಬಟ್ ಮಾನಸಿಕವಾಗಿ ಅವರು ಸಿದ್ಧ ಆಗ್ಬೇಕು ಅನ್ನೋದಾದ್ರೆ ಅವರಿಗೆ ಯಾವುದೇ ಶ್ರಮ ಇಲ್ಲದೆ ಹೇಗ್ ಮಾಡ್ಬೇಕು, ಯಾವ್ಯಾವ ತರ ಭಂಗಿಗಳಿರುತ್ತೆ ಏನು ಅಂತ ಹೇಳಿ ನಾವು ನಿಧಾನವಾಗಿ ತಿಳಿಸ್ತಾ ಯೋಗ ಸಲಕರಣೆಗಳ ಮೂಲಕ ನಾವು ಆಸನವನ್ನ ಈ ತರ ಮಾಡಿಸ್ತಾ ಹೋದಾಗ ಅವರಿಗೆ ಯಾವುದೇ ಶ್ರಮ ಇರಲ್ಲ. ಆರಾಮಾಗಿ ಅವರು ಒಂದು ಆಸನ ಸ್ಥಿತಿಯಲ್ಲಿ ತುಂಬಾ ಹೊತ್ತು ಇರ್ಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ಈ ತರ ಮಾಡ್ತಾ ಮಾಡ್ತಾ ಅವರನ್ನ ಯೋಗಕ್ಕೆ ನಾವು ಒಂದು ಕರೆತರಬಹುದು ಅನ್ನೋದು ನನ್ನ ಅನಿಸಿಕೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು? ವಿದ್ಯಾರ್ಥಿಗಳಿಗೆ ಮೇಜರ್ ಆಗಿರೋ ಪ್ರಾಬ್ಲಮ್ ಅಂದ್ರೆ ಇವಾಗ ಕಾನ್ಸಂಟ್ರೇಷನ್, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಅವರು ಓದ್ಬೇಕು ಅಂತ ಅನ್ಸಿರುತ್ತೆ, ಬಟ್ ಓದಕ್ಕಾಗಲ್ಲ. ಆವಾಗ ಈ ಒಂದು ಯೋಗಾಭ್ಯಾಸಕ್ಕೆ ತೊಡಗಿದಾಗ ತಂತಾನಾರೆ ಅವರಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಅನ್ನ ನಾವು ಗುರುತಿಸ್ತಾ ಬರ್ತೀವಿ. ಯಾವಾಗ ಮನುಷ್ಯನಲ್ಲಿ ರಕ್ತ ಪರಿಚಲನೆ ಸರಿಯಾಗತ್ತೆ, ಉಸಿರಾಟ ದೀರ್ಘವಾಗಿ ವಿಸ್ತಾರ ಆಗ್ತಾ ಹೋಗುತ್ತೆ, ಅಲ್ಲಿ ಏಕಾಗ್ರತೆ ಬಂದೇ ಬರುತ್ತೆ. ಈ ತರ ಒಂದು ಮಗು ಶಾಲೆಗೆ ಹೋಗ್ತಾ ಇದೆ, ಅವರು ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ವೃಕ್ಷಾಸನ ತಗೊಳ್ಳಿ. ವೃಕ್ಷಾಸನದಲ್ಲಿ ನಾವು ಅವರನ್ನ ನಿಲ್ಲಿಸಿದಾಗ ಅವ್ರಿಗೆ ಒಂಥರ ಎಂಜಾಯ್ ಮಾಡ್ತಾರೆ. ಆ ವೃಕ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ವೃಕ್ಷಾಸನ ಅನ್ನೋದು ಎಂಜಾಯ್ ಮಾಡ್ತಾ 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 ಅವರಲ್ಲಿ ಆ ಕಾನ್ಸಂಟ್ರೇಷನ್ ಅನ್ನ ನಾವು ಜಾಸ್ತಿ ಮಾಡಬಹುದು. ಈ ತರ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಎರಡರಲ್ಲೂ ಅವರಲ್ಲಿ ಒಂದು ದೃಢತೆ ಬಂದಾಗ, ಸದೃಢ ಆದಾಗ ಕಾನ್ಸಂಟ್ರೇಷನ್ ಬಂದೇ ಬರುತ್ತೆ. ಅವರಿಗೆಲ್ಲ ಒಂದು ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗ್ತಾರೆ, ಅವರಿಗೆ ಇಂಟ್ರೆಸ್ಟ್ ಬಂದೇ ಬರುತ್ತೆ ಮಕ್ಕಳಿಗೆ. ಈ ತರ ಅವರು ವಿದ್ಯಾರ್ಥಿಗಳು ಯೋಗವನ್ನ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು. ಈಗ ದೇಹದ ಒಂದು ದೈಹಿಕ ಕ್ಷಮತೆಯನ್ನ ಹೆಚ್ಚಿಸಬೇಕಿದ್ರೆ ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು ಅಂತ ಹೇಳ್ತೀವಿ. ವ್ಯಾಯಾಮದಲ್ಲಿಯೂ ಕೂಡ ಸಾಕಷ್ಟು ವಿಧಗಳಿವೆ. ಸೈಕಲ್ ತುಳಿಯಬಹುದು, ಅಥವಾ ರನ್ನಿಂಗ್ ಮಾಡಬಹುದು, ರೇಸ್ ಅಂತ ಹೇಳ್ತೀವಿ, ಇಂಥದನ್ನ ಮಾಡಬಹುದು, ಸ್ವಿಮ್ಮಿಂಗ್ ಮಾಡಬಹುದು, ಅಥವಾ ನಡಿಗೆ ಮಾಡಬಹುದು. ಇವೆಲ್ಲದಕ್ಕೆ ಹೋಲಿಸಿ ನೋಡಿದಾಗ ಯೋಗಾಸನ ಯಾವ ರೀತಿ ಭಿನ್ನವಾಗಿದೆ ಅಂತ? ಈಗ ಸೈಕಲ್ ತೊಳಿತೀವಿ, ನೀವು ಹೇಳ್ದಂಗೆ ಸ್ವಿಮ್ಮಿಂಗ್ ಮಾಡ್ತೀವಿ, ಇದೆಲ್ಲ ಕೂಡ ತುಂಬಾ ಒಳ್ಳೆಯ ಚಟುವಟಿಕೆ. ಈ ತರ ಒಂದು ಚಟುವಟಿಕೆಯಲ್ಲಿ ಉಸಿರಾಟದ ಕಡೆ ನಮ್ಗೆ ಗಮನ ಇರೋಲ್ಲ, ಒಂದು ಕಂಟ್ರೋಲ್ ಇರಲ್ಲ. ಉಸಿರಾಟ ಆಗ್ತಾ ಇರುತ್ತೆ, ಅದ್ರ ಪಾಡಿಗೆ ಎನ್ಹಾನ್ಸ್ ಆಗುತ್ತೆ ಉಸಿರಾಟ, ಬಟ್ ಅದರಲ್ಲಿ ನಾವು ಮನಸ್ಸನ್ನ ಜೋಡಿಸಿರಲ್ಲ. ಅದೊಂದು ಚಟುವಟಿಕೆ ಆಗ್ತಾ ಇರುತ್ತೆ. ಅದೇ ನೀವು ಯೋಗವನ್ನ ಆಲೋಚನೆ ಮಾಡಿದಾಗ, ಈಗ ಒಂದು ಪೋಸ್ಚರ್ ಎಲ್ಲ ಕೂತ್ಕೊಂಡಿದ್ದೀರಿ ಅಂತ ಇಟ್ಕೊಳ್ಳಿ, ಆಗ ಅಲ್ಲೇನಾಗುತ್ತೆ, ನಿಧಾನವಾಗಿ ದೇಹ ಯಾವ ಸ್ಥಿತಿಯಲ್ಲಿದೆಯೋ ಮನಸ್ಸು ಕೂಡ ಅದರಲ್ಲಿ ಜೋಡಿಸ್ತಾ ಹೋಗುತ್ತೆ, ನಿಧಾನವಾಗಿ ಉಸಿರಾಟ ಕೂಡ ಆಳ ಆಗ್ತಾ ಹೋಗುತ್ತೆ. ಹೀಗೆ ಯೋಗದಲ್ಲಿ 3 ಒಂದೇ ಡೈಮೆನ್ಷನ್ ನಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಯೋಗ ಇದೆಲ್ಲ ಚಟುವಟಿಕೆಗಳಿಂದ ಭಿನ್ನವಾಗಿದೆ ಅಂತ ಹೇಳಿ ನಾವು ನೋಡಬಹುದು. ಇದ್ರ ಜೊತೆಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಚಿಕಿತ್ಸಾ ರೂಪವಾಗಿ ಈ ಒಂದು ಸಲಕರಣೆಗಳನ್ನ ಉಪಯೋಗಿಸಿಕೊಂಡು ಕೂಡ ಯೋಗಾಸನವನ್ನ ಮಾಡಬಹುದು ಅಂತ ಹೇಳಿ. ಇದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಏನಿದು ಆ ಸಲಕರಣೆಯನ್ನ ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನ ಕೊಡುವಂತಹದ್ದು? ಈಗ ಯೋಗ ಸಲಕರಣೆ ಅಂದ್ರೆ ಅಲ್ಲಿ ಬ್ರಿಕ್ಸ್ ಬರುತ್ತೆ, ಮತ್ತೆ ರೋಪ್ ಬರುತ್ತೆ, ಬೆಲ್ಟು, ಆಮೇಲೆ ದಿಂಬುಗಳು ಬರುತ್ತೆ, ಕುರ್ಚಿಗಳು ಬರುತ್ತೆ. ಇನ್ನು ಹೇಳ್ಬೇಕು ಅಂದ್ರೆ ಒಂದಷ್ಟು ಹಾರ್ಸ್ ಬಾರು, ಆಮೇಲೆ ವಿಪರೀತ ದಂಡಾಸನ, ಈ ತರದೆಲ್ಲ ಒಂದಷ್ಟು ಯೋಗ ಪ್ರಾಪ್ಸ್ ಇರುತ್ತೆ. ಈಗ ಯಾವುದೋ ಒಂದು ವ್ಯಕ್ತಿ, ಸೊಂಟ ನೋವಿನ ವ್ಯಕ್ತಿ ಬಂದ ಅಂತ ಇಟ್ಕೊಳ್ಳಿ, ಅವಾಗ ಅವನಿಗೆ ವಿದೌಟ್ ಪ್ರಾಪ್ಸ್, ನಾವು ಈಗ ಸೊಂಟ ನೋವಿಗೆ ಯಾವುದೋ ಒಂದು ಪೋಸ್ಚರ್ ಇಂಪಾರ್ಟೆಂಟ್ ಆಗಿರುತ್ತೆ, ಬಟ್ ಆ ವ್ಯಕ್ತಿಗೆ ಮಾಡಕ್ಕಾಗಲ್ಲ. ನಾವ್ ಈ ಪೋಸ್ಚರ್ ಮಾಡ್ಬಿಡಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ಮಾಡಕ್ಕಾಗಲ್ಲ, ಆಲ್ರೆಡಿ ಸೊಂಟ ನೋವಿರುತ್ತೆ. ಆಗ ಅವರಿಗೆ ಈ ಪ್ರಾಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ಪ್ರಾಪ್ಸ್ ಅನ್ನ ಯೂಸ್ ಮಾಡಿ ನಾವು ಆ ವ್ಯಕ್ತಿಯನ್ನ ಆ ಪೋಸ್ಚರ್ಗೆ ಒಳಪಡಿಸಿದಾಗ ಆ ವ್ಯಕ್ತಿ ಆರಾಮಾಗಿ ಆ ಪೋಸ್ಚರ್ ಅಲ್ಲಿ ಸ್ವಲ್ಪ ಹೊತ್ತು ಇರಬಹುದು, ಆರಾಮಾಗಿರ್ಬಹುದು, ಶ್ರಮ ಇಲ್ಲದೇನೆ ಇರಬಹುದು. ಆಗ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಪೇನ್ ಇರೋ ಜಾಗಕ್ಕೆ ಸರಿಯಾದ ರಕ್ತ ಸಂಚಾರ ಆಗ್ತಾ ಹೋಗುತ್ತೆ, ಉಸಿರಾಟ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಈ ಮೂಲಕವಾಗಿ ಯೋಗ ಪ್ರಾಪ್ಸ್ ಆ ಒಬ್ಬ ಆರೋಗ್ಯ ಸರಿ ಇಲ್ಲದೆ ಇರೋ ವ್ಯಕ್ತಿಗೆ ಅಥವಾ ನೋವಿರುವಂತ ವ್ಯಕ್ತಿಗೆ ಈ ತರ ಯೋಗ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. ಜೀವನ ಶೈಲಿಯಿಂದ ಬಂದಿರುವಂತಹ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ರಕ್ತದ ಒತ್ತಡ ಆಗ್ಬಹುದು, ಅಥವಾ ಹೆಚ್ಚಿನ ಒಂದು ತೂಕ ಆಗ್ಬಹುದು. ಇಂತಹ ಸಮಸ್ಯೆಗಳಿಗೆಲ್ಲ ಯೋಗಾಸನದಲ್ಲಿ ಯಾವ ರೀತಿಯ ಒಂದು ಉತ್ತರ ಇದೆ? ಖಂಡಿತ ಇದೆ. ಜೀವನ ಶೈಲಿ ಅಂದ ತಕ್ಷಣ ಮೊದಲನೇದಾಗಿ ಬರೋದು ಆಹಾರ, ಸರಿಯಾದ ಟೈಮಿಗೆ ತಗೊಳ್ಳಲ್ಲ, ಆಮೇಲೆ ನಿದ್ದೆ, ಮತ್ತೆ ಸ್ಟ್ರೆಸ್, ಇದೆಲ್ಲದ್ರ ಮೂಲಕ ಏನಾಗುತ್ತೆ, ಒಂದು ವ್ಯಕ್ತಿಯ ಆರೋಗ್ಯ ಹದಗೆಡ್ತಾ ಇರುತ್ತೆ. ಈ ಯೋಗಕ್ಕೆ ಅವನು ಒಳಪಟ್ಟ, ಯೋಗವನ್ನ ಅಭ್ಯಾಸ ಮಾಡದ ಅಂದಾಗ, ಅದೇ ನಾನ್ ಮೊದಲೇ ಹೇಳ್ದಂತೆ, ಅವನ ಶರೀರದಲ್ಲಿ ಒಂದು ಕ್ಷಮತೆ ಕಾಣಿಸ್ತಾ ಹೋಗುತ್ತೆ. ಶರೀರ ಸರಿಯಾಗಿದ್ರೆ ಮನಸ್ಸು ಕೂಡ ದೃಢವಾಗಿರುತ್ತೆ, ಮನಸ್ಸು ಸರಿಯಾಗಿದ್ರೆ ಶರೀರ ಸರಿಯಾಗಿರುತ್ತೆ, ಒಂದಕ್ಕೊಂದು ಅದು ತುಂಬಾ ಸಂಬಂಧ. ಜೊತೆಗೆ ಉಸಿರು,
ಈ ತರ ಯೋಗ ನೀವು ಸ್ಟಾರ್ಟ್ ಮಾಡಿದ್ದೇ ಹೌದಾದ್ರೆ ಅಲ್ಲಿ ಸರಿಯಾದ ಒಂದು ರಕ್ತ ಪರಿಚಲನೆ, ಉಸಿರಾಟ ನಾವು ಮೇಜರ್ ಆಗಿ ಇಟ್ಕೊಳ್ಳೋದೇ ಇವೆರಡು ಡೈಮೆನ್ಷನ್. ಹಾಗಾಗಿ ಅದೆರಡು ಸರಿ ಆದ ತಕ್ಷಣ ಮನುಷ್ಯ ನಿಧಾನವಾಗಿ ಸರಿ ಹೋಗ್ತಾನೆ. ಹಾಗಾಗಿ ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಬರೀ ಯೋಗ ಒಂದೇ ಮಾಡ್ಬೇಕು ಅದರಿಂದ ಎಲ್ಲಾನು ಸರಿಯಾಗ್ಬಿಡುತ್ತೆ ಅಂತಲ್ಲ, ಎಲ್ಲಾನು ಬೇಕೆ. ಯೋಗದ ಜೊತೆಗೆ ಲೈಫ್ ಸ್ಟೈಲ್ ಅನ್ನ ಸರಿಯಾಗಿ ಇಟ್ಕೊಂಡಿದ್ದೆ ಹೌದಾದ್ರೆ ಬೇಕಾದಷ್ಟು ರೋಗಗಳನ್ನ ನಾವು ಬರದೇ ಇರೋ ಹಂಗೆ ತಡಿಬಹುದು ಅಂತ ನನ್ನ ಆಲೋಚನೆ. ಸ್ವಲ್ಪ ಆಹಾರ ಕ್ರಮದ ಬಗ್ಗೆಯೂ ಕೂಡ ಮಾತನಾಡೋದು ಒಳ್ಳೇದಂತ ಕಾಣ್ತದೆ. ಎಷ್ಟೋ ಜನರು ವಾಕಿಂಗ್ ಹೋಗ್ತಾರೆ, ಬರುವಾಗ ಒಂದಷ್ಟು ತಿಂದ್ಕೊಂಡು ಬರ್ತಾರೆ ಅಂತ ಹೇಳಿ. ಹಾಗಾಗಿ ನಮ್ಮ ಆಹಾರ ಕ್ರಮ ಹೇಗಿರ್ಬೇಕು? ಇಲ್ಲಿ ಎಸ್ಪೆಷಲಿ ನಾವು ಆಹಾರ ಕ್ರಮದ ಬಗ್ಗೆ ತುಂಬಾ ಒತ್ತು ಕೊಟ್ಟು ಹೇಳಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯಂಗೆ ಗೊತ್ತಿರ್ಬೇಕು ಅವನು ಯಾವ ತರ ಆಹಾರವನ್ನ ಸೇವಿಸಬೇಕು, ಯಾವ ತರ ಆಹಾರ ಅವನಿಗೆ ಬರಲ್ಲ ಅಂತ ಹೇಳಿ ಅವನು ತಿಳ್ಕೊಳ್ಳೋದು ಅವನ ಜವಾಬ್ದಾರಿ ಅದು. ಹಾಗಾಗಿ ನಾವು ಬಂದವರಂತವರಿಗೆ ಸರಿಯಾದ ಆಹಾರ ತಗೊಳ್ಳಿ, ಋತುಮಾನಕ್ಕೆ ಅನುಗುಣವಾದಂತ ಆಹಾರ ತಗೊಳ್ಳಿ ಅಷ್ಟನ್ನೇ ಹೇಳ್ತೀವಿ ಬಿಟ್ರೆ ಇದೇ ತಗೊಳ್ಳಿ ಇಷ್ಟೇ ತಗೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡಲ್ಲ ಸರ್. ಸರ್, ಈಗ ಚಿಕಿತ್ಸಾ ರೂಪದಲ್ಲಿ ಈ ಯೋಗಾಸನವನ್ನ ಅಭ್ಯಾಸ ಮಾಡುವುದಿದ್ರೆ ಬೇರೆ ಬೇರೆ ಸಂದರ್ಭಗಳನ್ನ ಸ್ವಲ್ಪ ಊಹಿಸಿಕೊಂಡು ಹೇಳಿ. ಈಗ ಸೊಂಟ ನೋವಿದೆ ಅಂತ ಹೇಳಿದ್ರಿ, ಅಥವಾ ಇನ್ನೊಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳುವ, ಅದಕ್ಕೆ ಚಿಕಿತ್ಸಾ ರೂಪವಾಗಿ ಯಾವ ಯಾವ ಆಸನಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು? ಈಗ ಮತ್ತೆ ಸೊಂಟ ನೋವಿಗೆ ಬರೋಣ. ಈಗ ಪ್ರಚಲಿತದಲ್ಲಿರೋದು ಜಾಸ್ತಿ ಸೊಂಟ ನೋವಿನ ಒಂದು ಹಂಗಾಗಿ ಅದನ್ನೇ ಇಟ್ಕೊಳ್ಳೋಣ. ಈಗ ಸೊಂಟ ನೋವು ಇರೋರಿಗೆ ಮುಂದೆ ಬಾಗಬಾರ್ದು ಅಂತ ಹೇಳಿ ಹೇಳ್ತಾರೆ, ಮತ್ತೆ ಮುಂದೆ ಬಾಗಕ್ ಆಗಲ್ಲ ಎಸ್ಪೆಷಲಿ. ಬಟ್ ನಮ್ಮಲ್ಲಿ ಏನ್ ಮಾಡಿಸ್ತೀವಿ ನಾವು, ನಿಧಾನವಾಗಿ ಸೊಂಟವನ್ನ ಫಸ್ಟ್ ರಿಲ್ಯಾಕ್ಸ್ ಮಾಡಿಸ್ತೀವಿ. ಅದಕ್ಕೆ ಕೆಲವಷ್ಟು ಪೋಸ್ಚರ್ಸ್ ಇರುತ್ತೆ. ಈಗ ಕುರ್ಚಿ ಮೇಲೆ ಕಾಲನ್ನ ಹಾಕಿ ಮಲಗಿಸ್ತೀವಿ ಒಂದ್ ಸ್ವಲ್ಪ ಹೊತ್ತು, ಮತ್ತೆ ಸ್ಯಾಂಡ್ ಬ್ಯಾಗ್ ಅನ್ನ ಯೂಸ್ ಮಾಡ್ತೀವಿ. ನಾವು ಯಾವ ಭಾಗಕ್ಕೆ ನಾವು ಸರಿಯಾದ ರಕ್ತ ಸಂಚಾರ ಆಗ್ಬೇಕು ಅಂತ ನಾವು ಆಲೋಚನೆ ಮಾಡಿ ಸ್ಯಾಂಡ್ ಬ್ಯಾಗ್ ಅನ್ನ ಇಟ್ಟು ಒಂದ್ ಸ್ವಲ್ಪ ಹೊತ್ತು ಆ ವ್ಯಕ್ತಿಯನ್ನ ಅಲ್ಲಿ ಮಲಗಿಸ್ತೀವಿ. ಅದಾದ ನಂತರ ನಿಧಾನಕ್ಕೆ ತ್ರಿಕೋನಾಸನ ಅಂತ ಹೇಳಿ ಬರುತ್ತೆ. ಎಲ್ಲಾನು ಸಪೋರ್ಟ್ ಮೂಲಕನೇ ನಾವು ಮಾಡಿಸೋದು. ತ್ರಿಕೋನಾಸನ ಮಾಡಿಸ್ತಾ ಹೋಗ್ತೀವಿ. ಅಂದ್ರೆ ಆ ವ್ಯಕ್ತಿಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡ್ಕೊಂಡು ಆ ಒಂದು ಸಲಕರಣೆನ ನಾವು ಅವರಿಗೆ ಸಪೋರ್ಟಿವ್ ಆಗಿ ಕೊಡ್ತಾ ಹೋಗ್ತೀವಿ. ಅದಾದ್ಮೇಲೆ ನಾವು ಪಾರ್ಶ್ವಕೋನಾಸನ ಅಂತ ಹೇಳಿ ಬರುತ್ತೆ. ಆ ವ್ಯಕ್ತಿಯನ್ನು ನೋಡ್ಬಿಟ್ಟು ಪಾರ್ಶ್ವಕೋನಾಸನ ಮಾಡಿಸ್ತೀವಿ. ಆಮೇಲೆ ನಿಧಾನಕ್ಕೆ ಅಧೋಮುಖ ಶ್ವಾನಾಸನ ಅಂತ ಹೇಳಿ ಬರುತ್ತೆ. ಎಲ್ಲಾನು ಪ್ರಾಪ್ಸ್ ಮೂಲಕನೇ ಮಾಡಿಸ್ತಾ ಹೋಗ್ತೀವಿ. ಅಧೋಮುಖ ಶ್ವಾನಾಸನ ಮಾಡಿಸ್ತೀವಿ. ನಂತರ ಸ್ಟ್ರೆಚಿಂಗ್ಸ್ ಎಲ್ಲ ಇರುತ್ತೆ. ಹಗ್ಗ ಹಾಕಿ ಕಾಲನ್ನ ಮತ್ತೆ ಸೊಂಟವನ್ನ ತಿರ್ಚೋದು, ಎಳಿಯೋದು, ಆ ತರ ಎಲ್ಲ ಪ್ರೊಸೀಜರ್ ಇರುತ್ತೆ. ಅದೆಲ್ಲ ಮಾಡಿಸ್ಬಿಟ್ಟು ಒಂದ್ ಹಂತಕ್ಕೆ ಅವರ ನರಗಳೆಲ್ಲ ಒಂದ್ ಸ್ವಲ್ಪ ಆಕ್ಟಿವೇಟ್ ಆಗೋ ತರ ಮಾಡಿಸ್ತೀವಿ. ಆಮೇಲೆ ಮತ್ತೆ ರಿಲ್ಯಾಕ್ಸ್ ಮಾಡಿಸ್ತೀವಿ. ಈ ತರದೆಲ್ಲ ಪ್ರೊಸೀಜರ್ ಇರುತ್ತೆ ಸರ್. ಇಲ್ಲಿ ಇಂತಿಷ್ಟೇ ಆಸನಗಳು ಪರ್ಟಿಕ್ಯುಲರ್ ಆಗಿ 10 ಆಸನ ಮಾಡಿಸ್ತೀವಿ, 8 ಆಸನ ಮಾಡಿಸ್ತೀವಿ ಅಂತ ಹೇಳಿ ನಾವು ಫಿಕ್ಸ್ ಹೇಳಲ್ಲ. ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ನೋಡ್ಬಿಟ್ಟು ನಾವು ಆನ್ ಸ್ಪಾಟ್ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟು ಮಾಡಿಸ್ತೀವಿ ಸರ್. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹದ್ದು ಮನೋದೈಹಿಕ ಸಮಸ್ಯೆಗಳ ಬಗ್ಗೆ. ಅದರ ಒಂದು ನಿರ್ವಹಣೆಯ ದೃಷ್ಟಿಯಿಂದ ನೋಡಿದಾಗ ಈ ಯೋಗಾಸನದ ಒಂದು ಪ್ರಾಮುಖ್ಯತೆ ಏನು, ಯಾಕಾಗಿ ಯೋಗಾಸನವನ್ನ ಮಾಡಬೇಕು? ಮತ್ತೆ ಯೋಗ ಅನ್ನೋದು ಹೇಗೆ ಕೇಳಿದ್ರೆ ಜೋಡಿಸೋದು. ಅದೇ ವಿಷಯಕ್ಕೆ ನಾವು ಬಂದ್ವಿ ಅಂತ ಇಟ್ಕೊಳ್ಳಿ. ಮನಸ್ಸು, ಯಾವ ವ್ಯಕ್ತಿಯ ಮನಸ್ಸು ಸಮಸ್ಥಿತಿಯಲ್ಲಿರುತ್ತೋ, ಯೋಗ ಹೇಳೋದದೇ ಸಮತ್ವಂ ಯೋಗ ಉಚ್ಯತೆ. ಯಾವ ವ್ಯಕ್ತಿಯ ಮನಸ್ಸು ಸಮಸ್ಥಿತಿಯಲ್ಲಿರುತ್ತೋ ಅವನು ಆರಾಮಾಗಿರ್ತಾನೆ ಅಂತ ಹೇಳಿ. ಇಲ್ಲಿ ಯೋಗಾಸನವನ್ನ ಮಾಡ್ತಾ ಮಾಡ್ತಾ, ಈಗ ಅಷ್ಟಾಂಗ ಯೋಗದ 3ನೇ ಮೆಟ್ಟಿಲು ಆಸನ ಸ್ಥಿತಿಯನ್ನ ಅಭ್ಯಾಸ ಮಾಡ್ತಾ 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 ಏನಾಗ್ತಾ ಹೋಗುತ್ತೆ, ಅಲ್ಲಿ ನಾವು ಪ್ರಾಣಾಯಾಮವನ್ನ ಗಮನಿಸ್ತೀವಿ. ಆಮೇಲೆ ಪ್ರತ್ಯಾಹಾರ, ಧಾರಣ, ಧ್ಯಾನ, ಈ ತರದೆಲ್ಲ ಒಂದು ಮುಂದಿನ ಹಂತಗಳನ್ನ ನಾವು ಅಲ್ಲಿ ಕಂಡುಕೊಳ್ತಾ ಹೋಗ್ತೀವಿ. ಇದೆಲ್ಲ ಆಗ್ತಾ ಆಗ್ತಾ ಏನಾಗುತ್ತೆ, 1-2 ದಿನಕ್ಕಾಗೋದಲ್ಲ ಸರ್. ಇದು ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಹೋದಾಗ ಇದೆಲ್ಲ ಹಂತಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಗ ಆ ವ್ಯಕ್ತಿಯ ಮನಸ್ಸು ನಿಧಾನಕ್ಕೆ ಸಮಸ್ಥಿತಿಗೆ ಬಂದೇ ಬರುತ್ತೆ. ಸಮಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿ ಸಮಾಧಾನವಾಗಿ ಆರಾಮಾಗಿರ್ತಾನೆ. ವ್ಯಕ್ತಿಯ ಮನಸ್ಸು ಸಮಾಧಾನವಾಗಿದೆ ಅಂದ್ರೆ ಆರೋಗ್ಯ ಒಂದು ಚೆನ್ನಾಗಿರ್ಲೇಬೇಕು ಸರ್. ತ್ರಿನೇತ್ರ ಯೋಗ ಧಾಮ, ಇದರ ಮೂಲಕ ಚಿಕಿತ್ಸಾ ರೂಪವಾಗಿ ಯೋಗಾಸನವನ್ನು ನೀವು ಕೊಡ್ತಾ ಇದ್ದೀರಿ. ಇದರ ಚಟುವಟಿಕೆ ಬಗ್ಗೆ ಹೇಳಿ. ಇದು ಪ್ರೇರಣಾ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಇದೆ ಸರ್ ನಮ್ದು. ಅದರ ಅಂಡರ್ ಅಲ್ಲಿ ತ್ರಿನೇತ್ರ ಯೋಗ ಧಾಮ ಅಂತ ಹೇಳಿ ಯೋಗ ಚಿಕಿತ್ಸಾ ಒಂದು ಕೇಂದ್ರವನ್ನ ನಾವು ತೆರೆದಿದ್ದೀವಿ. ಇಲ್ಲೇ ಉಮ್ಮಚ್ಕೆಲ್ಲೆ. ಇಲ್ಲಿ ಮಾರ್ನಿಂಗ್ ಪ್ರಾಕ್ಟೀಸಸ್ ಇರುತ್ತೆ. ಅಂದ್ರೆ ಯಾರು ಬೇಕಾದ್ರೂ ಬಂದು ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿ ಹೋಗ್ತಾರೆ. 6 to 7:30, 8 o'clock ವರೆಗೆ ಇರುತ್ತೆ. ಆಮೇಲೆ ಥೆರಪಿ ಅಂದ್ರೆ ಈ ಯೋಗ ಚಿಕಿತ್ಸೆಯನ್ನ ತಗೊಳ್ತೀವಿ. ಸಂಜೆ ಕೂಡ ಥೆರಪಿ ಸೆಷನ್ಸ್ ಇರುತ್ತೆ. ಈ ತರ ಫುಲ್ ಟೈಮು ಯೋಗ ಸೆಂಟರ್ ಓಪನ್ ಇರುತ್ತೆ ಸರ್. ಸಾಮಾನ್ಯವಾಗಿ ಯೋಗ ಕೇಂದ್ರದಲ್ಲಿ ಹೋಗಿ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡುವವರು ಅಥವಾ ಯಾವುದೋ ಒಂದು ಮಾಧ್ಯಮದಲ್ಲಿ ನೋಡಿಕೊಂಡು ಯೋಗವನ್ನ ಪ್ರಾಕ್ಟೀಸ್ ಮಾಡುವಂತವ್ರು, ಏನ್ ತೊಂದರೆ ಇದೆ, ಏನು ಉಪಯೋಗ ಇದೆ?
ಸರ್, ಈ ಯಾವುದೇ ಒಂದು ಮಾಧ್ಯಮವನ್ನ ನೀವು ಫಾಲೋ ಮಾಡ್ಕೊಂಡು ಅಭ್ಯಾಸ ಮಾಡ್ತೀರಿ ಅನ್ನೋದಾದ್ರೆ ಅಲ್ಲಿ ಒನ್ ವೇ ಕಮ್ಯುನಿಕೇಶನ್. ಯಾವ ಆದ್ರೂ ಗೊತ್ತಾಗೋದಿಲ್ಲ. ಗೊತ್ತಾಗಲ್ಲ, ನೀವೇನ್ ಮಾಡಿದ್ರು ನಿಮ್ಮ ಮಟ್ಟಿಗೆ ಅದೇ ಸರಿ ಅಂತ ಹೇಳಿ. ಇಲ್ಲಿ ಏನಾಗತ್ತೆ, ವ್ಯಕ್ತಿ ಪರ್ಸನಲಿ ಇನ್ ಪರ್ಸನ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಅಲ್ಲಿ ಅವನು ಒಂದು ಕಮ್ಯುನಿಕೇಶನ್, ಅವನು ಎದುರುಗಡೆ ಇದ್ದವ್ರ ಜೊತೆ ಮಾತಾಡಿದಾಗ ಒಂದು ಅರ್ಧ ರಿಲ್ಯಾಕ್ಸ್ ಆಗಿರ್ತಾನೆ. ಆಮೇಲೆ ನಿಧಾನಕ್ಕೆ ಯೋಗಾಭ್ಯಾಸಕ್ಕೆ ತೊಡಗಿದಾಗ, ಈಗ ಒಬ್ರೇ ಅಂತೂ ಇರಲ್ಲ, ಕೇಂದ್ರದಲ್ಲಿ ತುಂಬಾ ಜನ ಇರ್ತಾರೆ, ಅವ್ರ ಜೊತೆಗೆ ಮಾಡ್ತಾ ಹೋದಂಗೆ ಅವನ ಇನ್ಸ್ಪಿರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆಯವ್ರ ನೋಡಿ ತಾನು ಇನ್ನೂ ಮಾಡ್ಬೇಕು ಅಂತ ಹೇಳಿ ಅವನಿಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಎಲ್ಲಿ ತಾನು ಸರಿ ಮಾಡ್ಕೊಳ್ಬಹುದು, ಇನ್ನೂ ಸುಲಭವಾಗಿ ಹೇಗ್ ಮಾಡಬಹುದು ಅಂತ ಹೇಳಿ ಆ ವ್ಯಕ್ತಿಗೆ ಅನಲೈಸ್ ಮಾಡ್ಕೊಳ್ತಾ ಅವನು ನಿಧಾನಕ್ಕೆ ಮಾಡ್ತಾ ಹೋಗೋದ್ರಿಂದ ಈ ತರ ಇನ್ ಪರ್ಸನ್ ಕ್ಲಾಸ್ಗಳು ಒಂದು ಮೀಡಿಯಾ ಕ್ಲಾಸ್ಗಳಿಗಿಂತ ತುಂಬಾ ಇಫೆಕ್ಟಿವ್ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಸರ್. ವಾಣಿಶ್ರೀಯವರೇ, ಯೋಗಾಸನವನ್ನ ಮಾಡುವುದರ ಜೊತೆಗೆ ಯೋಗಾಸನ ತರಬೇತಿ, ಚಿಕಿತ್ಸಾ ಯೋಗಾಸನವನ್ನ ಮಾಡುವುದರ ಜೊತೆಗೆ ನೀವು ಒಂದಷ್ಟು ಹಾಡುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ರಿ, ಅದನ್ನು ಹವ್ಯಾಸವಾಗಿ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ವಿ. ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ನಿಮ್ಮ ಧ್ವನಿಯನ್ನ. ರಚನೆ ಸುಜಾತ ಹೆಗಡೆ ಕಾಗರ್ಕೊಡ್ಲು. ವೇದ ಸಾರಿತು ಮರಳು ಮೂಲಕ್ಕೆ ಎಲ್ಲೋ ಹುಡುಕುತ ಸಾಗಿದೆ, ಬೋಧೆಯಾಯಿತು ಮನದ ಮೂಲೆಗೆ, ಬೋಧೆಯಾಯಿತು ಮನದ ಮೂಲೆಗೆ, ಇಲ್ಲೇ ನಿನ್ನೊಳಗಡಗಿದೆ, ಇಲ್ಲೇ ನಿನ್ನೊಳಗಡಗಿದೆ, ವೇದ ಸಾರಿತು ಮರಳು ಮೂಲಕ್ಕೆ, ಮನದ ದಾರಿಯ ಹುಡುಕಿ ಹೊರಡಲು ಹರಿದು ಹಂಚಿದುದೆಲ್ಲೆಡೆ, ಘನದೀಪ ಸರಿಸಿ ಚಿಗುರಿ ಬೆಳೆಯುವ, ಘನದೀಪ ಸರಿಸಿ ಚಿಗುರಿ ಬೆಳೆಯುವ, ಪರಿಯ ಕಾಣುತ್ತ ಮರಳಿದೆ, ವೇದ ಸಾರಿತು ಮರಳು ಮೂಲಕ್ಕೆ, ಚಿತ್ತದಲ್ಲಿ ಮುಳುಗೆದ್ದು ಮೀಯಲು ಅಹಮಿಕೆಯ ದನಿ ಕೇಳಿದೆ, ಚಿತ್ತದಲ್ಲಿ ಮುಳುಗೆದ್ದು ಮೀಯಲು ಅಹಮಿಕೆಯ ದನಿ ಕೇಳಿದೆ, ಅತ್ತ ಸಾಗಲು ಗುರಿಯ ಮರೆಸಿತು, ಅತ್ತ ಸಾಗಲು ಗುರಿಯ ಮರೆಸಿತು, ಕಹಳೆಯೂದಿದೆ ಯುದ್ಧಕ್ಕೆ, ವೇದ ಸಾರಿತು ಮರಳು ಮೂಲಕ್ಕೆ, ಖತಿಯೊಳೆನ್ನನೆ ಹುಡುಕಿ ಹೊರಟೆನು ಮನಸ್ಸು ಬುದ್ಧಿಗಳಾಚೆಗೆ, ಖತಿಯೊಳೆನ್ನನೆ ಹುಡುಕಿ ಹೊರಟೆನು ಮನಸ್ಸು ಬುದ್ಧಿಗಳಾಚೆಗೆ, ಮಿತಿಯ ನರಿತೆನು ಚಿತ್ತ ಕಹಮಿಗೂ, ಮಿತಿಯ ನರಿತೆನು ಚಿತ್ತ ಕಹಮಿಗೂ, ಎನಗೆ ಮೂಲವು ಮೇಲಿದೆ, ಎನಗೆ ಮೂಲವು ಮೇಲಿದೆ, ವೇದ ಸಾರಿತು ಮರಳು ಮೂಲಕ್ಕೆ, ಎಲ್ಲೋ ಹುಡುಕುತ ಸಾಗಿದೆ, ಬೋಧೆಯಾಯಿತು ಮನದ ಮೂಲೆಗೆ, ಬೋಧೆಯಾಯಿತು ಮನದ ಮೂಲೆಗೆ, ಇಲ್ಲೇ ನಿನ್ನೊಳಗಡಗಿದೆ, ಇಲ್ಲೇ ನಿನ್ನೊಳಗಡಗಿದೆ, ವೇದ ಸಾರಿತು ಮರಳು ಮೂಲಕ್ಕೆ. ಒಂದು ಹಾಡನ್ನ ಕೇಳಿದ ಮೇಲೆ ಇನ್ನೊಂದು ಹಾಡು ಬೇಕು ಅಂತ ಅನಿಸ್ಬೋದು ನಮ್ಮ ಕೇಳುಗರಿಗೆ, ಏನ್ ಹೇಳ್ತೀರ ಅದಕ್ಕೆ? ಒಂದು ಜಾನಪದ ಗೀತೆಯನ್ನ ಹೇಳ್ತೀನಿ. ಹಳ್ಳಿ ಊರಿನ ಸಡಗರ ಬಂದಾಗ ನಿಮ್ದು ದಿಲ್ಲಿ ಊರಿನ ಬಡಿವರ, ಹಳ್ಳಿ
ಊರಿನ ಸಡಗರ ಬಂದಾಗ ನಿಮ್ದು ದಿಲ್ಲಿ ಊರಿನ ಬಡಿವಾರ. ಹಳ್ಳಿ ಹಳ್ಳಿಗೂ ಗುಡ್ಡದ ಸಾಲು ಬೆಳ್ಳಿಯ ಹಾಗೆ ಮಲ್ಲಿಗೆ ಹೂವು. ಹಳ್ಳಿ ಹಳ್ಳಿಗೂ ಗುಡ್ಡದ ಸಾಲು ಬೆಳ್ಳಿಯ ಹಾಗೆ ಮಲ್ಲಿಗೆ ಹೂವು. ಮಲ್ಲಿಗೆ ಮುಡಿದ ಹುಡುಗಿರೆಲ್ಲ ನೀರು ತರ್ತರ ಜೋರು ಜೋರು. ನೋಡಿಲ್ಲಿ ನಮ್ಮ ದೇವರ ಓಡೋಡಿ ಬರುವ ಇವೆ ನಮ್ಮ ಎಮ್ಮಿದನ್ಕರ. ಆ ಹಳ್ಳಿ ಊರಿನ ಸಡಗರ ಬಂದಾಗ ನಿಮ್ದು ದಿಲ್ಲಿ ಊರಿನ ಬಡಿವಾರ. ಬೆಳಗು ಮುಂಜಾನೆ ಹೊಲಕ್ಕೆ ಹೋಗ್ತೀವಿ ಭೂಮಿ ತಾಯಿಯ ಸೇವೆ ಮಾಡ್ತೀವಿ. ಬೆಳಗು ಮುಂಜಾನೆ ಹೊಲಕ್ಕೆ ಹೋಗ್ತೀವಿ ಭೂಮಿ ತಾಯಿಯ ಸೇವೆ ಮಾಡ್ತೀವಿ. ಉನ್ನಕ್ ತಿನ್ನಕ್ ಕೊಡ್ತಾಳಂತ ಹಳ್ಳಿ ಜನರ ದೇವರೇ ಬಲ್ಲ. ನೋಡಿಲ್ಲಿ ನಮ್ಮ ದೇವರ ಓಡೋಡಿ ಬರುವ ಇವೆ ನಮ್ಮ ಎಮ್ಮಿದನ್ಕರ. ಹಾಲು ಹೈನಕ ಏನು ಕಮ್ಮಿ ಹಾಕಿ ಹೊಡೆಯಲ ರೊಟ್ಟಿ ಬೆಣ್ಣಿ. ಹಾಲು ಹೈನಕ ಏನು ಕಮ್ಮಿ ಹಾಕಿ ಹೊಡೆಯಲ ರೊಟ್ಟಿ ಬೆಣ್ಣಿ. ಹರಿಯದ ಹೆಣ್ಣಿನ ಕೈ ಬಳೆ ಕಣ ಕಣ ಕಣಕ ಕೊಟ್ಟು ಮೋಜು ನೋಡ. ನೋಡಿಲ್ಲಿ ನಮ್ಮ ದೇವರ ಓಡೋಡಿ ಬರುವ ಇವೆ ನಮ್ಮ ಎಮ್ಮಿದನ್ಕರ. ಹಳ್ಳಿ ಊರಿನ ಸಡಗರ ಬಂದಾಗ ನಿಮ್ದು ದಿಲ್ಲಿ ಊರಿನ ಬಡಿವಾರ. ಬಹಳ ಸೊಗಸಾಗಿ ಹಾಡಿದ್ರಿ ವಾಣಿಶ್ರೀ ಅವರೇ. ಧನ್ಯವಾದಗಳು ಸರ್. ಸರ್, ಈಗ ಇತ್ತೀಚಿನ ಒಂದು ಮಾಡರ್ನ್ ಮೆಡಿಸಿನ್ ಅಥವಾ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಫಿಸಿಯೋಥೆರಪಿಯ ಬಗ್ಗೆ ನಾವು ಕೇಳ್ತೀವಿ. ಈ ಯೋಗಾಸನಕ್ಕೂ ಫಿಸಿಯೋಥೆರಪಿಗೂ ಏನಾದ್ರೂ ಸಂಬಂಧ ಇದೆಯಾ? ಇದೆ ಸರ್ ಅಂತ ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಫಿಸಿಯೋಥೆರಪಿಯಲ್ಲಿ ಕೆಲವಷ್ಟು ಆಸನಗಳನ್ನ ನಾವು ನೋಡ್ಪಡ್ತೀವಿ. ಈಗ ಕೈಯನ್ನ ಮೇಲೆತ್ತೋದು, ಕೈಯನ್ನ ಮುಂದೆ ತಗೊಳ್ಳೋದು, ಈ ತರ. ನಮ್ಮ ಯೋಗದಲ್ಲಿ ನೋಡಿದಾಗ ಊರ್ಧ್ವ ಹಸ್ತಾಸನ ಅದೆಲ್ಲಾನು ಬರುತ್ತೆ. ಹಾಗಾಗಿ ಇದಕ್ಕೆ ಎರಡಕ್ಕೂ ಎಲ್ಲೋ ಒಂದ್ ಕಡೆ ಸಂಬಂಧ ಇದೆ ಅಂತ ಹೇಳಿ ನನ್ನ ಅನಿಸಿಕೆ ಸರ್. ಅಂದ್ರೆ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲೂ ಕೂಡ ಯೋಗಾಸನವನ್ನು ಸೇರಿಸ್ಕೊಳ್ಬಹುದು. ಹೌದು ಸರ್, ಡೆಫಿನೆಟ್ಲಿ ಸೇರಿಸ್ಕೊಳ್ಬಹುದು, ಸೇರಿಸ್ಕೊಳ್ಳೇಬೇಕು ಅಂತ ನಮ್ಮ ಅನಿಸಿಕೆ. ಈಗ ಜೂನ್ 21ಕ್ಕೆ ವಿಶ್ವ ಯೋಗಾಸನ ದಿನ ಅಂತ, ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಆಚರಣೆ ಮಾಡ್ತೇವೆ. ಒಂದು ರೀತಿಯ ಜಾಗೃತಿ ಇತ್ತೀಚಿನ ವರ್ಷಗಳಲ್ಲಿ ಮೂಡ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಹೌದು ಸರ್. ಇವಾಗ ಯೋಗ ಅಂದ್ರೆ ಮೊದ್ಲೆಲ್ಲ ಕೇವಲ ವಯಸ್ಸಾದವ್ರು ಮಾತ್ರ ಮಾಡೋದು ಅಂತ ಹೇಳಿ ಒಂದಿತ್ತು. ಬಟ್ ಇವಾಗ ಯೋಗ ದಿನಾಚರಣೆ ಸ್ಟಾರ್ಟ್ ಆದಾಗಿಂದ ಎಲ್ರಿಗೂ ಯೋಗದ ಬಗ್ಗೆ ಒಂದು ಅವೇರ್ನೆಸ್ ಇದೆ, ಜೊತೆಗೆ ಇಂಟ್ರೆಸ್ಟ್ ಕೂಡ ಇದೆ ಸರ್. ಈಗ ಆಯುಷ್ ಇಲಾಖೆಯು ಕೂಡ ಇಂಥ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಲ್ಲದೆ ಆ ಯೋಗ ತರಬೇತಿಯನ್ನು ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಅಂತ ಕೇಳಿದ್ವಿ. ನೀವು ಇದರಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರಿ? ಆಯುಷ್ ಇಲಾಖೆಯ ಒಂದು ಯೋಗ ಇನ್ಸ್ಟ್ರಕ್ಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಕಳೆದ 2 ವರ್ಷಗಳಿಂದ ಇಲ್ಲೇ ಉಮ್ಮಚ್ಗಿಯಲ್ಲಿ. ಇಲ್ಲಿ ಡೈಲಿ ಯೋಗ ಕ್ಲಾಸ್ ನಡೀತಾ ಇರುತ್ತೆ, ಜನರಲ್ ಕ್ಲಾಸ್ ನಡೀತಾ ಇರುತ್ತೆ. ವಿಶೇಷವಾಗಿ ಮಹಿಳೆಯರು ಇದರಲ್ಲಿ ಯಾವ ರೀತಿ ತೊಡಗಿಸಿಕೊಳ್ತಾ ಇದ್ದಾರೆ ಯೋಗಾಸನಕ್ಕೆ? ಈಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರು ಇಂಥ ಒಂದು ಯೋಗ ತರಬೇತಿಗೆ ಅಂತಲೇ ಬರ್ತಾರ? ಹೌದು ಸರ್. ಇಲ್ಲಿ ನಮ್ಮ ಕ್ಲಾಸ್ಗಳಲ್ಲಿ 90% ಮಹಿಳೆಯರೇ ಪಾಲ್ಗೊಳ್ತಾರೆ ಸರ್. ಮಹಿಳೆಯರ ಸಂಖ್ಯೆನೇ ಜಾಸ್ತಿ ಇದೆ. ಡೈಲಿ ಬಂದು ಅಭ್ಯಾಸ ಮಾಡ್ಕೊಂಡು ಹೋಗ್ತಾರೆ ಸರ್. ಯೋಗ ತರಬೇತಿಗೆ ಸೇರುವುದಕ್ಕಿಂತ ಮೊದಲು ಮತ್ತು ನಂತರ ಅವರ ಮನಸ್ಥಿತಿ ಹೇಗಿರ್ತದೆ ಇವಾಗ? ತುಂಬಾ ಬದಲಾವಣೆ ಆಗಿದೆ ಸರ್. ಬದಲಾವಣೆ ಅನ್ನೋದಕ್ಕಿಂತ ಪರಿವರ್ತನೆ ಅಂತ ಹೇಳಬಹುದು. ಮೊದಲೆಲ್ಲ ಅವರಿಗೆ ಒಂಥರ ಮೆಂಟಲ್ ಸ್ಟ್ರೆಸ್, ಆಮೇಲೆ ನೋವುಗಳು, ನಿದ್ದೆ ಬರದೇ ಇರೋದು, ಇದೆಲ್ಲ ಇತ್ತು. ಬಟ್ ಯೋಗ ಪ್ರಾಕ್ಟೀಸ್ ಸ್ಟಾರ್ಟ್ ಆದ್ಮೇಲಿಂದ ಅವರೇ ಹೇಳ್ತಾರೆ, ನನ್ಗೆ ಇದೆಲ್ಲ ಕಡಿಮೆ ಆಗಿದೆ, ನಾನು ತುಂಬಾ ಅಂದ್ರೆ ಸ್ಪಿರಿಟ್ ನನಗೆ ತುಂಬಾ ಇದೆ, ಕೆಲಸ ಮಾಡಕ್ಕೆ ತುಂಬಾ ಖುಷಿ ಅನ್ಸುತ್ತೆ, ಯಾವುದೇ ರೀತಿ ನೋವು ಅಂತ ಅನ್ಸಲ್ಲ, ತುಂಬಾ ನಿದ್ದೆ ಮಾಡ್ಬೇಕು ಅಂತ ಅನ್ಸಲ್ಲ, ಇದೆಲ್ಲಾನು ಆಗ್ತಾ ಇದೆ. ನಾವು ತುಂಬಾ ಖುಷಿಯಾಗಿರ್ತೀವಿ, ಯಾವ್ದು ಬಂದ್ರು ಫೇಸ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ನಮ್ಗೀಗ ಅಂತ ಹೇಳಿ ಅವರೆಲ್ಲ ಅವರ ಒಂದು ಇದನ್ನ ಶೇರ್ ಮಾಡ್ಕೊಳ್ತಾರೆ ಸರ್. ವೈಯಕ್ತಿಕ ಮತ್ತು ಕುಟುಂಬ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ ಇಂಥ ಒಂದು ಯೋಗಾಸನದ ಅಗತ್ಯ ಏನು? ಅದೇ ಹೇಳದಂತೆ ಯೋಗ ಅನ್ನೋದು ಮಾನಸಿಕವಾಗಿ, ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯನ್ನ ಸ್ವಸ್ಥ ಮಾಡುತ್ತೆ. ಈಗ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬ ಚೆನ್ನಾಗಿದ್ದಾನೆ, ಒಂದು ಮಹಿಳೆ ಚೆನ್ನಾಗಿದ್ದಾಳೆ ಅಂದ್ರೆ ಆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಒಂದು ಕುಟುಂಬ ಚೆನ್ನಾಗಿದ್ರೆ ಒಂದು ಸಮಾಜ ಚೆನ್ನಾಗಿರುತ್ತೆ, ಒಂದು ಸಮಾಜ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರುತ್ತೆ, ಆರೋಗ್ಯವಂತ ಆಗಿರುತ್ತೆ. ಹಾಗಾಗಿ ಯೋಗ ಅನ್ನೋದು ಪ್ರತಿಯೊಬ್ಬರಿಂದ ಸ್ಟಾರ್ಟ್, ಅಂದ್ರೆ ಒಂದು ಮಗುವಿನಿಂದ ಹಿಡಿದು ಸ್ಟಾರ್ಟ್ ಆದ್ರೆ ಅದು ನಿರಂತರ ಮುಂದುವರಿತಾ ಇದ್ರೆ ಇಡೀ ದೇಶದ ಮಟ್ಟದಲ್ಲಿ ಆ ಯೋಗ ಅನ್ನೋದು ವ್ಯಾಪಿಸ್ಕೊಳ್ಳುತ್ತೆ. ಹಾಗಾಗಿ ಕುಟುಂಬ, ಸಮಾಜ ಮತ್ತೆ ಆರೋಗ್ಯಕ್ಕೆ ಯೋಗದ ಕೊಡುಗೆ ಬಹಳ ಇದೆ ಸರ್.
ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಯೋಗ ಎನ್ನುವಂತಹದ್ದು ಕೂಡಿಸುವುದು, ಕಳೆಯುವುದಲ್ಲ ಅಂತ. ಅದೇ ಮತ್ತೆ ಪಾಯಿಂಟಿಗೆ ಬಂದಿದ್ದೀವಿ ನೀವು. ಬಹಳ ಸಂತೋಷ ವಾಣಿಶ್ರೀ ಭಟ್ ಅವರೇ. ಯೋಗಾಸನದ ಮೂಲಕ ಸ್ವಸ್ಥ ಜೀವನವನ್ನ ಹೇಗೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ನಿಮ್ಮ ಅನುಭವನ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.